ಹಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್ ವಿತ್ ಬೇಸಿಕ್ ಸ್ಟಾಕ್ ಮಾರ್ಕೆಟ್ನ ಈ ವಿಡಿಯೋದಲ್ಲಿ ಶಾರ್ಟ್ ಡೆಲಿವರಿ ಬಗ್ಗೆ ತಿಳ್ಕೊಳ್ಳೋಣ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಮ್ಮನ್ನು ಇನ್ಸ್ಟಾಗ್ರಾಮ್ ಹಾಗೆ ಟೆಲಿಗ್ರಾಮಲ್ಲಿ ಫಾಲೋ ಮಾಡ್ಬೋದು. ಈ ಎಲ್ಲ ಮಾಹಿತಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಹಾಗೆ ಈ ಬೇಸಿಕ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ನ ಕಂಪ್ಲೀಟ್ ವಿಡಿಯೋ ಸೀರೀಸನ್ನು ನೀವು ನಮ್ಮ ಚಾನಲ್ನ ಬೇಸಿಕ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ ಎನ್ನುವಂಥ ಪ್ಲೇ ಲಿಸ್ಟನ್ನು ಚೆಕ್ ಮಾಡೋದ್ರ ಮೂಲಕ ನೋಡ್ಕೋಬಹುದು. ಸೊ ಈ ವಿಡಿಯೋದಲ್ಲಿ ನಾವು ಶಾರ್ಟ್ ಡೆಲಿವರಿ ಆಫ್ ಶೇರ್ಸ್ ಅಂದರೆ ಏನು ಅನ್ನೋದನ್ನು ನೋಡೋಣ. ಸೊ ನಿಮಗೆ ಗೊತ್ತಿರ್ಬೋದು, ಯಾವುದೇ ಒಂದು ಟ್ರೇಡ್ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ಒಬ್ಬ ಬೈಯರ್ ಇರಬೇಕಾಗತ್ತೆ, ಹಾಗೆ ಸೆಲ್ಲರ್ ಇರಬೇಕಾಗತ್ತೆ. ಸೊ ನೀವು ಯಾವುದೊಂದು ಶೇರನ್ನು ಬೈ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನಿಮ್ಗೊಬ್ರು ಸೆಲ್ ಮಾಡೋರು ಬೇಕಾಗತ್ತೆ. ಅದೇ ರೀತಿ ನೀವು ಯಾವುದೊಂದು ಶೇರನ್ನು ಸೆಲ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನಿಮ್ಮಿಂದ ಅದನ್ನು ಬೈ ಮಾಡೋರು ಬೇಕಾಗತ್ತೆ. ಹಾಗಿದ್ರೆ ಮಾತ್ರ ಅಲ್ಲಿ ಒಂದು ಟ್ರೇಡ್ ನಡೆಯುತ್ತೆ. ಈ ಶಾರ್ಟ್ ಡೆಲಿವರಿ ಆಫ್ ಶೇರ್ಸ್ ಯಾವಾಗ ಆಗುತ್ತೆ ಅಂತ ಕೇಳಿದ್ರೆ, ಒಬ್ಬ ಸೆಲ್ಲರ್ ಎಕ್ಸ್ಚೇಂಜ್ಗೆ ಶೇರ್ಸನ್ನು ಪ್ರೊವೈಡ್ ಮಾಡಲಿಕ್ಕೆ ಫೇಲ್ ಆದಾಗ ಈ ಶಾರ್ಟ್ ಡೆಲಿವರಿ ಆಫ್ ಶೇರ್ಸ್ ಆಗುತ್ತೆ. ಸೊ ನಾನು ಶೇರ್ಸನ್ನು ಸೆಲ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಸೊ ನಾನು ಅದನ್ನು ಎಕ್ಸ್ಚೇಂಜ್ಗೆ ಕೊಡಬೇಕಾಗತ್ತೆ, ನನ್ನ ಡಿಮ್ಯಾಟ್ ಅಕೌಂಟಿಂದ ಎಕ್ಸ್ಚೇಂಜ್ಗೆ ಕೊಡಬೇಕಾಗತ್ತೆ. ಹೀಗೆ ಮಾಡಲಿಕ್ಕೆ ಫೇಲ್ ಆದಾಗ ಇಲ್ಲಿ ಶಾರ್ಟ್ ಡೆಲಿವರಿ ಆಫ್ ಶೇರ್ಸ್ ಆಗುತ್ತೆ. ಸೊ ಸೆಲ್ಲರ್ ಕೊಟ್ಟ ಶೇರನ್ನು ಎಕ್ಸ್ಚೇಂಜ್ ಏನು ಮಾಡುತ್ತೆ, ಅದನ್ನು ಬೈಯರ್ಗೆ ಪ್ರೊವೈಡ್ ಮಾಡುತ್ತೆ. ಒಂದು ಮಿಡ್ಲ್ ಮ್ಯಾನ್ ರೀತಿಯ ಕೆಲಸವನ್ನು ಮಾಡುತ್ತೆ ಎಕ್ಸ್ಚೇಂಜ್. ಹೀಗೆ ಸೆಲ್ಲರ್ ತಾನು ಸೆಲ್ ಮಾಡಿದ ಶೇರನ್ನು ಎಕ್ಸ್ಚೇಂಜ್ಗೆ ಕೊಡಲಿಕ್ಕೆ ಫೇಲ್ ಆದಾಗ ಇಲ್ಲಿ ಶಾರ್ಟ್ ಡೆಲಿವರಿ ಆಫ್ ಶೇರ್ಸ್ ಆಗುತ್ತೆ. ಸೊ ಇದು ನಾರ್ಮಲಿ ಯಾವುದರಲ್ಲಿ ಆಗುತ್ತೆ ಕೇಳಿದ್ರೆ, ಇಂಟ್ರಾಡೇಗೆ ಶಾರ್ಟ್ ಸೆಲ್ಲಿಂಗ್ ಅನ್ನು ಮಾಡಿದಾಗ ಇನ್ ಕೇಸ್ ಅಲ್ಲಿ ಸರ್ಕಿಟ್ ಹಿಟ್ ಆದರೆ, ಅಪ್ಪರ್ ಸರ್ಕಿಟ್ ಹಿಟ್ ಆದರೆ ಈ ಶಾರ್ಟ್ ಡೆಲಿವರಿ ಆಫ್ ಶೇರ್ಸ್ ಆಗುತ್ತೆ. ಈ ಸರ್ಕಿಟ್ ಫಿಲ್ಟರ್ ಬಗ್ಗೆ ಬೇಸಿಸ್ ಆಫ್ ಸ್ಟಾಕ್ ಮಾರ್ಕೆಟ್ ಕೋರ್ಸಲ್ಲಿ ಆಲ್ರೆಡಿ ವಿಡಿಯೋನ ಮಾಡಿದ್ದೀನಿ, ಅದನ್ನು ನೋಡ್ಕೊಳ್ಳಿ. ನಿಮಗೆ ಸರ್ಕಿಟ್ ಫಿಲ್ಟರ್ ಅಂದರೆ ಏನು ಅಂತ ಗೊತ್ತಿಲ್ಲದಿದ್ರೆ. ಈ ಶಾರ್ಟ್ ಡೆಲಿವರಿ ಆಗುವಂಥದ್ದು ಶಾರ್ಟ್ ಸೆಲ್ಲಿಂಗ್ ಅನ್ನು ಮಾಡಿದಾಗ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಏನಪ್ಪ ಶಾರ್ಟ್ ಸೆಲ್ಲಿಂಗ್ ಅಂತ ಕೇಳಿದ್ರೆ, ಸೊ ಇದ್ರ ಬಗ್ಗೆನೂ ಕೂಡ ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೀನಿ. ಯಾವುದೊಂದು ಸ್ಟಾಕನ್ನು ಸೆಲ್ ಮಾಡುವಾಗ ಎರಡು ರೀತಿ ಸೆಲ್ ಮಾಡ್ಬೋದು. ಒಂದು, ನಿಮ್ಮ ಹತ್ರ ಆಲ್ರೆಡಿ ಆ ಸ್ಟಾಕ್ ಇದೆ, ನೀವು ಪರ್ಚೇಸ್ ಮಾಡಿಟ್ಕೊಂಡಿದ್ದೀರಿ, ಸೊ ನೀವು ಅದನ್ನು ಸೆಲ್ ಮಾಡ್ಬೋದು. ಇನ್ನೊಂದು, ನೀವು ಶಾರ್ಟ್ ಮಾಡ್ಬೋದು ಆ ಸೆಲ್ಲನ್ನು. ಫಾರ್ ಎಕ್ಸಾಂಪಲ್, ಯಾವುದೊಂದು ಶೇರಲ್ಲಿ ಪ್ರೈಸ್ ಡೌನ್ ಆಗುತ್ತೆ ಅಂತ ಇದ್ದರೆ, ಸೊ ಈ ಡೌನ್ ಮೂವ್ನ ಅಡ್ವಾಂಟೇಜನ್ನು ಪಡೀಲಿಕ್ಕೆ ನೀವು ಶಾರ್ಟ್ ಮಾಡ್ಕೊಳ್ಬೋದು. ಶಾರ್ಟ್ ಮಾಡಿ ನೆಕ್ಸ್ಟ್ ಬೈ ಮಾಡಿ ಅದರಲ್ಲಿ ಹಣವನ್ನು ಗಳಿಸ್ಬೋದು. ಸೊ ಈ ರೀತಿ ನೀವು ಶಾರ್ಟ್ ಮಾಡಿ ಅದನ್ನು ನೆಕ್ಸ್ಟ್ ಡೇಗೆ ಕ್ಯಾರಿ ಮಾಡಬೇಕು ಅಂತ ಹೇಳಿದ್ರೆ ಆ ಸ್ಟಾಕ್ ಫ್ಯೂಚರ್ ಆ್ಯಂಡ್ ಆಪ್ಷನ್ ಸೆಗ್ಮೆಂಟಲ್ಲಿ ಇರಬೇಕಾಗತ್ತೆ. ಸೊ ಆ ಸ್ಟಾಕ್ನ ಫ್ಯೂಚರ್ಸನ್ನು ನೀವು ಸೆಲ್ ಮಾಡಿ ಕ್ಯಾರಿ ಮಾಡ್ಬೋದು. ಯಾವುದೊಂದು ಈಕ್ವಿಟಿ ಸ್ಟಾಕನ್ನು ಸೆಲ್ ಮಾಡ್ಕೊಂಡು ನೀವು ನೆಕ್ಸ್ಟ್ ಡೇಗೆ ಕ್ಯಾರಿ ಮಾಡಲಿಕ್ಕೆ ಬರೋದಿಲ್ಲ. ಇನ್ ಕೇಸ್ ಆ ಸ್ಟಾಕ್ ಫ್ಯೂಚರ್ ಆ್ಯಂಡ್ ಆಪ್ಷನ್ ಸೆಗ್ಮೆಂಟಲ್ಲಿ ಇದ್ದರೆ ಆ ಸ್ಟಾಕ್ನ ಫ್ಯೂಚರ್ ಅಥವಾ ಆಪ್ಷನನ್ನು ಟ್ರೇಡ್ ಮಾಡ್ಕೊಂಡು ನೀವು ನೆಕ್ಸ್ಟ್ ಡೇಗೆ ಕ್ಯಾರಿ ಮಾಡ್ಬೋದು. ಈಕ್ವಿಟಿ ಸ್ಟಾಕನ್ನು ನೆಕ್ಸ್ಟ್ ಡೇಗೆ ಕ್ಯಾರಿ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಯಾವುದೊಂದು ಸ್ಟಾಕ್ ಫ್ಯೂಚರ್ ಆ್ಯಂಡ್ ಆಪ್ಷನ್ ಸೆಗ್ಮೆಂಟಲ್ಲಿ ಇಲ್ಲ, ಆ ಸ್ಟಾಕ್ನ ಫ್ಯೂಚರ್ಸ್ಗಳು ಅವೈಲೇಬಲ್ ಇಲ್ಲ ಅಂತ ಹೇಳಿದ್ರೆ ಸೊ ನಮಗೆ ಅದನ್ನು ಶಾರ್ಟ್ ಮಾಡಿ ನೆಕ್ಸ್ಟ್ ಡೇಗೆ ಕ್ಯಾರಿ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನಾವು ಸೇಮ್ ಡೇನೇ ಅದರ ಪೊಸಿಷನನ್ನು ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಇಂಟ್ರಾಡೇಗೆ ಮಾತ್ರ ನಾವು ಶಾರ್ಟ್ ಮಾಡಿ ನೆಕ್ಸ್ಟ್ ಮಾರ್ಕೆಟ್ ಕ್ಲೋಸ್ ಆಗಲಿಕ್ಕಿಂತ ಮುಂಚೆ ಅದನ್ನು ಬೈ ಮಾಡ್ಬೋದು. ಸೊ ಪ್ರಾಬ್ಲಮ್ ಎಲ್ಲಿ ಆಗುತ್ತೆ ಕೇಳಿದರೆ, ಇನ್ ಕೇಸ್ ನಮ್ಮ ಹತ್ರ ಆ ಸ್ಟಾಕ್ ಇಲ್ಲ, ನಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಆ ಸ್ಟಾಕ್ ಇಲ್ಲ, ಸೊ ನಾವು ಇಂಟ್ರಾಡೇಗೋಸ್ಕರ ಆ ಸ್ಟಾಕನ್ನು ಸೆಲ್ ಮಾಡಿದ್ದೀವಿ. ಸೊ ನಮ್ಮ ಇಂಟೆನ್ಷನ್ ಇದ್ದಂಥದ್ದು ಇಂಟ್ರಾಡೇನ ಡೌನ್ ಮೂವ್ನ ಕ್ಯಾಚ್ ಮಾಡಿಕೊಂಡು ಅಡ್ವಾಂಟೇಜನ್ನು ತೆಗೆದುಕೊಳ್ಳುವಂಥದ್ದು. ಸೊ ನಾನು ಮಾರ್ಕೆಟ್ ಓಪನ್ ಆದ ನಂತರ ಶಾರ್ಟ್ ಮಾಡ್ತೀನಿ. ನನ್ನ ಇಂಟೆನ್ಷನ್ ಇರುವಂಥದ್ದು ಮಾರ್ಕೆಟ್ ಕ್ಲೋಸ್ ಆಗಲಿಕ್ಕಿಂತ ಮುಂಚೆ ನಾನು ಅದನ್ನು ಬೈ ಮಾಡ್ತೀನಿ ಅಂತ. ಸೊ ನಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಆ ಶೇರ್ ಇರೋದಿಲ್ಲ. ಸೊ ಹಾಗಾಗಿ ನಾವು ಮಾರ್ಕೆಟ್ ಕ್ಲೋಸ್ ಆಗಲಿಕ್ಕಿಂತ ಮುಂಚೆನೇ ಅದನ್ನು ಬೈ ಮಾಡಬೇಕಾಗತ್ತೆ. ಸೊ ಇನ್ ಕೇಸ್ ನಮಗೆ ಮಾರ್ಕೆಟ್ ಕ್ಲೋಸ್ ಆಗಲಿಕ್ಕಿಂತ ಮುಂಚೆ ಆ ಸ್ಟಾಕನ್ನು ಬೈ ಮಾಡಲಿಕ್ಕೆ ಆಗದಿದ್ದರೆ ಆಗ ಈ ಶಾರ್ಟ್ ಡೆಲಿವರಿ ಆಫ್ ಶೇರ್ಸ್ ಆಗುತ್ತೆ. ಸೊ ಯಾಕೆ ಬೈ ಮಾಡಲಿಕ್ಕೆ ಆಗಲ್ಲ ಅಂತ ಕೇಳಿದರೆ, ಈ ರೀತಿ ಕೆಲವೊಮ್ಮೆ ಅಪ್ಪರ್ ಸರ್ಕಿಟ್ ಹಿಟ್ ಆದಾಗ ನಮಗೆ ಇಂಟ್ರಾಡೇಯಲ್ಲಿ ಬೈ ಮಾಡಲಿಕ್ಕೆ ಆಗೋದಿಲ್ಲ. ನೀವು MIS ಆರ್ಡ್ರಲ್ಲಿ ಸ್ಟಾಕನ್ನು ಸೆಲ್ ಮಾಡಿದ್ದೀರಿ ಅಂತ ಹೇಳಿದ್ರೆ ನೀವು ಮರೆತರೂ ಕೂಡ ನಿಮ್ಮ ಬ್ರೋಕರ್ 3 ಮುಂಚೆ ನಿಮ್ಮ ಪೊಸಿಷನನ್ನು ಕಟ್ ಮಾಡ್ತಾನೆ. ಬಟ್ ಅಪ್ಪರ್ ಸರ್ಕಿಟ್ ಹಿಟ್ ಆದ ಸಂದರ್ಭದಲ್ಲಿ ಬ್ರೋಕರ್ಗೂ ಕೂಡ ಆಗೋದಿಲ್ಲ. ಯಾಕಂತೇಳಿದ್ರೆ ಅಲ್ಲಿ ಸೆಲ್ಲರ್ ಇರೋದಿಲ್ಲ. ಅಪ್ಪರ್ ಸರ್ಕಿಟ್ ಹಿಟ್ ಆದಾಗ ಕೇವಲ ಬೈಯರ್ ಇರ್ತಾರೆ, ಆ ಸ್ಟಾಕನ್ನು ಕೇವಲ ಬೈ ಮಾಡ್ಲಿಕ್ಕೆ ನೋಡ್ತಾ ಇರ್ತಾರೆ, ಅಲ್ಲಿ ಸೆಲ್ಲರ್ ಇರೋದಿಲ್ಲ. ಸೊ ನೀವು ಪುನಃ ಬೈ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಸೆಲ್ಲರ್ ಇರಬೇಕಾಗತ್ತೆ. ಆ ರೀಸನಿಂದ ಬ್ರೋಕರ್ಗೂ ಕೂಡ 330ಗೆ ನಿಮ್ಮ ಪೊಸಿಷನನ್ನು ಸ್ಕ್ವೇರ್ ಆಫ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ಸಂದರ್ಭದಲ್ಲಿ ನಿಮ್ಮ ಶೇರ್ ಶಾರ್ಟ್ ಡೆಲಿವರಿ ಆಗುತ್ತೆ. ಒಂದು ಎಕ್ಸಾಂಪಲ್ ಮುಖಾಂತರ ನಾವೀಗ ಇದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಅಥವಾ ಅಂಡರ್ಸ್ಟ್ಯಾಂಡ್ ಮಾಡಲಿಕ್ಕೆ ಟ್ರೈ ಮಾಡೋಣ. ಫಾರ್ ಎಕ್ಸಾಂಪಲ್, ನೀವು 100 ಶೇರನ್ನು ಬೈ ಮಾಡ್ತೀರಿ ಅಂತ ಇಟ್ಕೊಳ್ಳಿ. ಸೊ ನಾನು 100 ಶೇರನ್ನು ಸೆಲ್ ಮಾಡ್ತೀನಿ. ಸೊ ನನ್ನ ಡಿಮ್ಯಾಟ್ ಅಕೌಂಟಲ್ಲಿ ಆ ಶೇರ್ ಇಲ್ಲ. ಸೊ ನನ್ನ ಇಂಟೆನ್ಷನ್ ಇದ್ದಂಥದ್ದು ಇವತ್ತಿನ ಇಂಟ್ರಾಡೇನ ಡೌನ್ ಮೂವ್ನ ಕ್ಯಾಚ್ ಮಾಡಿಕೊಂಡು 330 ಒಳಗಡೆ ನಾನು ಸೇಲ್ ಮಾಡಿ ಬರ್ತೀನಿ ಅಂತ. ಸೊ ನಾನು ಶಾರ್ಟ್ ಮಾಡ್ತೀನಿ. ಸೊ ನೀವು ಅದನ್ನು 100 ಶೇರನ್ನು ಬೈ ಮಾಡ್ತೀರಿ. ನಿಮ್ಮ ಇಂಟೆನ್ಷನ್ ಮೇ ಬಿ ಶಾರ್ಟ್ ಟರ್ಮ್, ಲಾಂಗ್ ಟರ್ಮ್ ಇರ್ಬೋದು. ನೀವು 100 ಶೇರನ್ನು ಬೈ ಮಾಡ್ತೀನಿ, ನಾನು ಸೆಲ್ ಮಾಡ್ತೀನಿ. ನಮ್ಮ ಆರ್ಡರ್ ಮ್ಯಾಚ್ ಆಯಿತು ಅಂತ ಇಟ್ಕೊಳ್ಳಿ. ಸೊ ಈ ಸ್ಟಾಕ್ ಏನಾಗುತ್ತೆ, ಸ್ಟಾಕ್ ಒಂದು ಶಾರ್ಪ್ ಅಪ್ ಮೂವ್ ಅನ್ನು ಕೊಡುತ್ತೆ, ಒಂದು ಅಪ್ಪರ್ ಸರ್ಕಿಟನ್ನು ಹಿಟ್ ಮಾಡುತ್ತೆ. ಸೊ ನಾನೇನು ಮಾಡ್ತೀನಿ, ಮೇ ಬಿ ಸ್ಟಾಪ್ ಲಾಸ್ ಹಾಕಿರೋದಿಲ್ಲ ಅಥವಾ ವೆಯ್ಟ್ ಮಾಡ್ತೀನಿ. ಸೊ ಅಪ್ಪರ್ ಸರ್ಕಿಟ್ ಹಿಟ್ ಆಗುತ್ತೆ, ಅಥವಾ ಸರ್ಕಿಟ್ನ ಮಾಹಿತಿ ನನಗೆ ಇರೋದಿಲ್ಲ ಅಂತ ಇಟ್ಕೊಳ್ಳಿ, ಅಪ್ಪರ್ ಸರ್ಕಿಟ್ ಹಿಟ್ ಆಗುತ್ತೆ. ಆಗ ನನಗೆ 330 ಒಳಗಡೆ ಆ ಶೇರನ್ನು ಸ್ಕ್ವೇರ್ ಅಪ್ ಮಾಡಬೇಕು ನಾನು. ಬಟ್ ಅಪ್ಪರ್ ಸರ್ಕಿಟ್ ಹಿಟ್ ಆಗಿರೋದ್ರಿಂದ ನನಗೆ ಅಲ್ಲಿ ಸ್ಕ್ವೇರ್ ಅಪ್ ಮಾಡ್ಲಿಕ್ಕೆ ಆಗೋದಿಲ್ಲ, ಬ್ರೋಕರ್ಗೂ ಕೂಡ ಸ್ಕ್ವೇರ್ ಅಪ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅಪ್ಪರ್ ಸರ್ಕಿಟ್ ಹಿಟ್ ಆಗಿರುತ್ತೆ. ಈಗ ನಾನೇನು ಮಾಡಬೇಕಾಗತ್ತೆ, ನಾನು ಆ ಶೇರನ್ನು ಸೆಲ್ ಮಾಡಿರೋದ್ರಿಂದ ಸೊ ನಾನು ಆ ಶೇರನ್ನು ಡೆಲಿವರಿ ಕೊಡಬೇಕು. ಸೊ ನಾನು
ನಾನೇನು ಮಾಡಿರ್ತೀನಿ ಆ ಶೇರನ್ನು ಸೆಲ್ ಮಾಡಿರ್ತೀನಿ. ಸೊ ಇದರ ಅರ್ಥ ನಾನು 100 ಶೇರನ್ನು ನಿಮಗೆ ಕೊಡ್ತಾ ಇದ್ದೀನಿ ಅಂತ ಸೆಲ್ ಮಾಡಿರ್ತೀನಿ. ಬಟ್ ಆ ಶೇರನ್ನು ಕೊಡಲಿಕ್ಕೆ ನನ್ನ ಡಿಮ್ಯಾಟ್ ಅಕೌಂಟಲ್ಲಿ ಆ ಶೇರ್ ಇರೋದಿಲ್ಲ. ಆಗ ಏನಾಗುತ್ತೆ, ಶಾರ್ಟ್ ಡೆಲಿವರಿ ಆಫ್ ಶೇರ್ ಆಗುತ್ತೆ. ಸೊ ನೀವು 100 ಶೇರನ್ನು ಬೈ ಮಾಡಿದಿರಿ, ನಿಮಗೆ 100 ಶೇರ್ ಸಿಗ್ತಾ ಇಲ್ಲ. ಯಾಕಂತೇಳಿದ್ರೆ ನಾನು 100 ಶೇರನ್ನು ಪ್ರೊವೈಡ್ ಮಾಡಲಿಕ್ಕೆ ಫೇಲ್ ಆಗ್ತೀನಿ. ನನ್ನ ಹತ್ರ ಇಲ್ಲದಿರೋ ಶೇರನ್ನು ನಾನು ಶಾರ್ಟ್ ಮಾಡಿರೋದ್ರಿಂದ, ಸೆಲ್ ಮಾಡಿರೋದ್ರಿಂದ ನನಗೆ ಆ 100 ಶೇರನ್ನು ನಿಮಗೆ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆಗ ಏನಾಗುತ್ತೆ, ನೀವು 100 ಶೇರನ್ನು ಏನು ಬೈ ಮಾಡಿರ್ತೀರಿ ಅದು ನಿಮಗೆ ಸಿಗೋದಿಲ್ಲ. ನಾರ್ಮಲಿ ನೀವು ಶೇರ್ಸನ್ನು ಬೈ ಮಾಡಿದಾಗ ಏನಾಗುತ್ತೆ, T+2 ಸೆಟಲ್ಮೆಂಟ್ ಪೀರಿಯಡಲ್ಲಿ ನಿಮ್ಮ ಡಿಮ್ಯಾಟ್ ಅಕೌಂಟ್ಗೆ ಶೇರ್ ಬರುತ್ತೆ. ಬಟ್ ನಾನು ಶಾರ್ಟ್ ಡೆಲಿವರಿ ಆಗಿರೋದ್ರಿಂದ ನನ್ನ ಹತ್ರ ಕೊಡಲಿಕ್ಕೆ ಶೇರ್ ಇಲ್ಲದೇ ಇರೋ ಕಾರಣದಿಂದ ನಿಮಗೆ T+2 ಅಲ್ಲಿ ಶೇರ್ ಸಿಗೋದಿಲ್ಲ. ಅದು ಇನ್ನೂ ಒಂದು ದಿನ ಎಕ್ಸ್ಟೆಂಡ್ ಆಗುತ್ತೆ. ಸೊ ನಾನು ಶೇರ್ಸನ್ನು ಕೊಡಲಿಕ್ಕೆ ಫೇಲ್ ಆದಾಗ ಏನು ಮಾಡುತ್ತೆ ಎಕ್ಸ್ಚೇಂಜ್ ಆಕ್ಷನ್ ಪ್ರೋಸೆಸ್ ಮುಖಾಂತರ ಈ ಶೇರ್ಸನ್ನು ಆಕ್ಷನ್ ಮಾರ್ಕೆಟಲ್ಲಿ ಪರ್ಚೇಸ್ ಮಾಡಿ, ನನ್ನ ಪರವಾಗಿ ಪರ್ಚೇಸ್ ಮಾಡಿ ನಿಮಗೆ ಕೊಡುತ್ತೆ. ಸೊ ಬೈಯರ್ಗೆ ಶೇರ್ಸನ್ನು ಕೊಡಲೇಬೇಕಾಗಿರೋದ್ರಿಂದ ಈ ಆಕ್ಷನ್ ಪ್ರೋಸೆಸ್ ಮುಖಾಂತರ ಎಕ್ಸ್ಚೇಂಜ್ ಏನು ಮಾಡುತ್ತೆ, ಆಕ್ಷನ್ ಮಾರ್ಕೆಟಲ್ಲಿ ಆ 100 ಶೇರನ್ನು ಬೈ ಮಾಡಿ, ನನ್ನ ಪರವಾಗಿ ಬೈ ಮಾಡಿ ನಿಮಗೆ ಕೊಡುತ್ತೆ. ಹಾಗಾದರೆ ಶಾರ್ಟ್ ಸೆಲ್ ಮಾಡಿದವನಿಗೆ ಏನು ಪ್ರಾಬ್ಲಮ್ ಇಲ್ವಾ ಕೇಳಿದರೆ ಪ್ರಾಬ್ಲಮ್ ಇದೆ. ಅದು ನೆಕ್ಸ್ಟ್ ಏನು ಅಂತ ನೋಡೋಣ. ಸೊ ಎಕ್ಸ್ಚೇಂಜ್ ಏನು ಮಾಡುತ್ತೆ, ಈ ರೀತಿ ಶಾರ್ಟ್ ಡೆಲಿವರಿ ಆದಾಗ ಬೈಯರ್ಗೆ ಇನ್ಫಾರ್ಮ್ ಮಾಡುತ್ತೆ, ಅದೇ ರೀತಿ ಸೆಲ್ಲರ್ಗೂ ಕೂಡ ಇನ್ಫಾರ್ಮ್ ಮಾಡುತ್ತೆ, ಬೈಯರ್ಗೆ ಇನ್ಫಾರ್ಮ್ ಮಾಡುತ್ತೆ ನಿಮ್ಮ ಶೇರ್ಸ್ ಶಾರ್ಟ್ ಡೆಲಿವರಿ ಆಗಿದೆ, ಮೇ ಬಿ ನಿಮಗೆ ಡಿಮ್ಯಾಟ್ ಅಕೌಂಟ್ಗೆ ಶೇರ್ಸ್ ಕ್ರೆಡಿಟ್ ಆಗೋದು ಲೇಟ್ ಆಗುತ್ತೆ ಅಂತ. ಸೊ ಆಗ ಏನು ಮಾಡುತ್ತೆ ಎಕ್ಸ್ಚೇಂಜ್, ನೆಕ್ಸ್ಟ್ ಡೇ ಏನು ಮಾಡುತ್ತೆ, ಈ ರೀತಿ ಶಾರ್ಟ್ ಡೆಲಿವರಿ ಆದಾಗ ಸೆಲ್ಲರ್ ಶೇರ್ಸನ್ನು ಪ್ರೊವೈಡ್ ಮಾಡಲಿಕ್ಕೆ ಫೇಲ್ ಆದಾಗ ನೆಕ್ಸ್ಟ್ ಡೇ ಏನು ಮಾಡುತ್ತೆ, ಆಕ್ಷನ್ ಮಾರ್ಕೆಟ್ ಅಂತ ಇರುತ್ತೆ. ಸೊ ನಾರ್ಮಲಿ 2 PM ಇಂದ 2:45 PM ವರೆಗೂ ಈ ಆಕ್ಷನ್ ಮಾರ್ಕೆಟ್ನ ಪ್ರೋಸೆಸ್ ನಡೆಯುತ್ತೆ. ಸೊ ಇಲ್ಲಿ ಎಕ್ಸ್ಚೇಂಜ್ನ ಮೆಂಬರ್ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ಹೇಳಿದ್ರೆ ಬ್ರೋಕರ್ಗಳು ಪಾರ್ಟಿಸಿಪೇಟ್ ಮಾಡ್ತಾರೆ. ಅದೇ ರೀತಿ ಯಾವ ಬ್ರೋಕರ್ನ ಕ್ಲೈಂಟ್ ಶಾರ್ಟ್ ಡೆಲಿವರಿ ಮಾಡಿದ್ದಾರೆ ಆ ಬ್ರೋಕರ್ಗೆ ಇಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಆ ಬ್ರೋಕರ್ ಅಲ್ಲಿ ಆ ಪ್ರೋಸೆಸ್ಸಲ್ಲಿ ಹೊರಗಡೆ ಇರ್ತಾರೆ. ಸೊ ಬೇರೆ ಬ್ರೋಕರ್ಗಳು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಈ ಆಕ್ಷನ್ ಮಾರ್ಕೆಟಲ್ಲಿ ಏನಾಗುತ್ತೆ, ಎಕ್ಸ್ಚೇಂಜ್ ಯಾರ ಹತ್ರ ಆ ಶೇರ್ಸ್ ಇದೆ ಅಷ್ಟು 100 ಶೇರನ್ನು ಪ್ರೊವೈಡ್ ಮಾಡಲಿಕ್ಕೆ ಯಾರು ರೆಡಿ ಇದ್ದಾರೆ ಅವರಿಂದ ಬೈ ಮಾಡುತ್ತೆ. ಸೊ ಯಾವ ಪ್ರೈಸಲ್ಲಿ ಬೈ ಮಾಡುತ್ತೆ ಅಂತ ಕೇಳಿದರೆ ಪ್ರೀವಿಯಸ್ ಕ್ಲೋಸಿಂಗ್ನ 20% ರೇಂಜಲ್ಲಿ ಅಲ್ಲಿ ಸೆಲ್ಲರ್ಗೆ ಅವಕಾಶ ಇದೆ ಶೇರ್ಸನ್ನು ಪ್ರೊವೈಡ್ ಮಾಡಲಿಕ್ಕೆ, ಎಕ್ಸ್ಚೇಂಜ್ಗೆ ಪ್ರೊವೈಡ್ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಯಾವ ಪ್ರೈಸಲ್ಲಿ ಕೂಡ ಸೆಲ್ಲರ್ ಅಲ್ಲಿ ಶೇರ್ಸನ್ನು ಪ್ರೊವೈಡ್ ಮಾಡ್ಬೋದು. ಸೊ ಹಾಗಾಗಿ ಈ 20% ರೇಂಜಲ್ಲಿ ಎಕ್ಸ್ಚೇಂಜ್ ಆಕ್ಷನ್ ಮಾರ್ಕೆಟಲ್ಲಿ ಶೇರ್ಸನ್ನು ಪರ್ಚೇಸ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಯಾವುದೊಂದು ಶೇರ್ಸ್ ನೀವು 100 ರೂಪೀಸ್ಗೆ ಸೆಲ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಇನ್ ಕೇಸ್ ಆಕ್ಷನ್ ಪ್ರೋಸೆಸ್ಸಲ್ಲಿ ಎಕ್ಸ್ಚೇಂಜ್ ಬೇರೆ ಸೆಲ್ಲರಿಂದ ಅದನ್ನು 120ಗೆ ಪರ್ಚೇಸ್ ಮಾಡುತ್ತೆ ಅಂತ ಇಟ್ಕೊಳ್ಳಿ. ಆ 20 ರೂಪೀಸ್ ಡಿಫ್ರೆನ್ಸ್ ಏನಿದೆ ಅದನ್ನು ಆ್ಯಸ್ ಅ ಸೆಲ್ಲರ್ ನೀವು ಪ್ರೊವೈಡ್ ಮಾಡಬೇಕಾಗತ್ತೆ. ನೀವು ಶೇರ್ಸನ್ನು ಪ್ರೊವೈಡ್ ಮಾಡಲಿಕ್ಕೆ ಫೇಲ್ ಆಗಿರೋದ್ರಿಂದ, ನೀವು ಶಾರ್ಟ್ ಡೆಲಿವರಿಗೆ ಒಳಗಾಗಿರೋದ್ರಿಂದ ಆ ಡಿಫರೆನ್ಸ್ ಅಮೌಂಟನ್ನು ನೀವು ಕೊಡಬೇಕಾಗತ್ತೆ ಎಕ್ಸ್ಚೇಂಜ್ಗೆ. ಈ ಆಕ್ಷನ್ ಪ್ರೋಸೆಸ್ಗೆ ಏನೆಲ್ಲ ಎಕ್ಸ್ಪೆನ್ಸ್ ಆಗುತ್ತೆ ಅದನ್ನು ಕೂಡ ಯಾರು ಶಾರ್ಟ್ ಡೆಲಿವರಿ ಮಾಡಿದ್ದಾರೆ ಅವರು ಪ್ರೊವೈಡ್ ಮಾಡಬೇಕಾಗತ್ತೆ. ಹಾಗೆ 0.5% ಆಫ್ ದಿ ವ್ಯಾಲ್ಯೂ ಆಫ್ ದಿ ಸ್ಟಾಕ್ ಪರ್ ಡೇ ಬೇಸಿಸ್ ಪ್ರಕಾರ ಪೆನಾಲ್ಟಿಯನ್ನು ಸಹ ಇಲ್ಲಿ ಕೊಡಬೇಕಾಗುತ್ತೆ. ಸೊ ಈ ರೀತಿ ಶಾರ್ಟ್ ಡೆಲಿವರಿಗೆ ಒಳಗಾದರೆ ಒಂದಷ್ಟು ಪೆನಾಲ್ಟಿ ಬೀಳುತ್ತೆ, ಒಂದಷ್ಟು ಲಾಸ್ ಕೂಡ ಆಗುತ್ತೆ. ಯಾಕಂತೇಳಿದ್ರೆ ಯಾವ ಪ್ರೈಸಲ್ಲಿ ಎಕ್ಸ್ಚೇಂಜ್ ಬೈ ಮಾಡುತ್ತೆ ಅಂತ ಗೊತ್ತಿರೋದಿಲ್ಲ ಈ 20% ರೇಂಜಲ್ಲಿ. ಸೊ ಆ ಡಿಫ್ರೆನ್ಸ್ ಅಮೌಂಟನ್ನು ಕೊಡಬೇಕಾಗುತ್ತೆ. ಅದೇ ರೀತಿ ಒಂದಷ್ಟು ಪೆನಾಲ್ಟಿಯನ್ನು ಕೊಡಬೇಕಾಗಿರೋದ್ರಿಂದ ಈ ರೀತಿ ಶಾರ್ಟ್ ಡೆಲಿವರಿ ಆದಾಗ ಒಂದಷ್ಟು ಲಾಸ್ ಸೆಲ್ಲರ್ಗೆ ಆಗುತ್ತೆ. ಸೊ ಈ ರೀತಿ ಆಕ್ಷನ್ ಮಾರ್ಕೆಟಲ್ಲಿ ಎಕ್ಸ್ಚೇಂಜ್ ಶೇರ್ಸನ್ನು ಪರ್ಚೇಸ್ ಮಾಡುತ್ತೆ. ಸೊ ನೆಕ್ಸ್ಟ್ ಆ ಶೇರನ್ನು ಯಾರು ಬೈ ಮಾಡಿದ್ದಾರೆ ಅವರಿಗೆ ಕೊಡುತ್ತೆ. ಸೊ ನಾನು ಕೊಟ್ಟ ಎಕ್ಸಾಂಪಲನ್ನು ನೋಡಿದರೆ, ಸೊ ನೀವು 100 ಶೇರನ್ನು ಬೈ ಮಾಡಿದ್ರಿ, ಸೊ ನನಗೆ 100 ಶೇರನ್ನು ಪ್ರೊವೈಡ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡುತ್ತೆ ಎಕ್ಸ್ಚೇಂಜ್ 100 ಶೇರನ್ನು ಪರ್ಚೇಸ್ ಮಾಡಿಕೊಂಡು ನಿಮಗೆ ಕೊಡುತ್ತೆ. ಸೊ T+2ನ ಬದಲಾಗಿ T+3 ಅಲ್ಲಿ ನಿಮಗೆ ನೆಕ್ಸ್ಟ್ ಡೇ ಶೇರ್ಸ್ ಸಿಗುತ್ತೆ. ಸೊ ನನಗೆ ಏನು ಮಾಡುತ್ತೆ ಎಕ್ಸ್ಚೇಂಜ್ ಒಂದಷ್ಟು ಪೆನಾಲ್ಟಿಯನ್ನು ಹಾಕುತ್ತೆ. ಹಾಗೆ ಆ ಡಿಫ್ರೆನ್ಸ್ ಅಮೌಂಟ್ ಏನಿದೆ ಅದನ್ನು ನಾನು ಪ್ರೊವೈಡ್ ಮಾಡಬೇಕಾಗತ್ತೆ. ನಾನು ಸೆಲ್ ಮಾಡಿದ ಪ್ರೈಸ್, ಅದೇ ರೀತಿ ಎಕ್ಸ್ಚೇಂಜ್ ಬೈ ಮಾಡಿದ ಪ್ರೈಸಲ್ಲಿ ಏನು ಡಿಫ್ರೆನ್ಸ್ ಏನಿದೆ ಸೊ ಆ ಪ್ರೈಸನ್ನು ನಾನು ಪ್ರೊವೈಡ್ ಎಕ್ಸ್ಚೇಂಜ್ಗೆ ಕೊಡಬೇಕಾಗತ್ತೆ. ಸೊ ನಾನು ಆಗಲೇ ಹೇಳಿದಾಗೆ ಎಕ್ಸ್ಚೇಂಜ್ T+3 ಸೆಟಲ್ಮೆಂಟ್ ಸೈಕಲಲ್ಲಿ ನಿಮಗೆ ಶೇರ್ಸನ್ನು ಕ್ರೆಡಿಟ್ ಮಾಡುತ್ತೆ. ನಾರ್ಮಲ್ ಸೆಟಲ್ಮೆಂಟ್ ಸೈಕಲ್ T+2 ಇತ್ತು ಅಂತ ಹೇಳಿದ್ರೆ ಒಂದು ದಿನ ಎಕ್ಸ್ಟ್ರಾ ಆಗುತ್ತೆ. ಸೊ ಕರೆಂಟ್ಲಿ T+2 ಸೆಟಲ್ಮೆಂಟ್ ಇದೆ. ಸೊ ಆ ರೀಸನಿಂದ T+3 ಅಲ್ಲಿ ನಿಮಗೆ ಈ ಶಾರ್ಟ್ ಡೆಲಿವರಿ ಆದರೆ T+3 ಅಲ್ಲಿ ಶೇರ್ಸ್ ಸಿಗುತ್ತೆ. ಸೊ ನೀವು ಯಾವುದೊಂದು ಶೇರ್ಸನ್ನು ಸೋಮವಾರ ಪರ್ಚೇಸ್ ಮಾಡಿದ್ರಿ ಅಂತ ಹೇಳಿದ್ರೆ T+2 ಅಲ್ಲಿ ನಿಮಗೆ ಬುಧವಾರಕ್ಕೆ ನಿಮ್ಮ ಡಿಮ್ಯಾಟ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. T+3 ಅಲ್ಲಿ ನೆಕ್ಸ್ಟ್ ಒಂದು ಡೇ ಅದು ಎಕ್ಸ್ಟೆಂಡ್ ಆಗುತ್ತೆ. ಅದೇ ರೀತಿ ಇನ್ ಕೇಸ್ ಆಕ್ಷನ್ ಮಾರ್ಕೆಟಲ್ಲಿ ಯಾವುದೇ ಸೆಲ್ಲರ್ ಇಲ್ಲ ಅಂತ ಹೇಳಿದ್ರೆ, ಎಕ್ಸ್ಚೇಂಜ್ಗೆ ಆಕ್ಷನ್ ಮಾರ್ಕೆಟಲ್ಲಿ ಶೇರ್ಸನ್ನು ಬೈ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ, ಸೊ ಬೈಯರ್ ಏನಿದ್ದಾರೆ ಅವರಿಗೆ ಅಮೌಂಟನ್ನು ಎಕ್ಸ್ಚೇಂಜ್ ವಾಪಸ್ ಕೊಡುತ್ತೆ. ಬಟ್ ಸೆಲ್ಲರ್ಗೆ ಎಲ್ಲ ರೀತಿಯ ಪೆನಾಲ್ಟಿಯನ್ನು ಇಲ್ಲಿ ಹಾಕುತ್ತೆ. ಸೊ ಹಾಗಾಗಿ ನೀವು ಯಾವುದೊಂದು ಶೇರ್ಸನ್ನು ಇಂಟ್ರಾಡೇಗೆ ಶಾರ್ಟ್ ಸೆಲ್ ಮಾಡ್ತಾ ಇದ್ದೀರಿ ಅಂತ ಆದರೆ ಮೇನ್ ಆಗಿ ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗಿರುವಂಥದ್ದು ಯಾವ ಸ್ಟಾಕ್ ತುಂಬಾ ಲಿಕ್ವಿಡ್ ಇದೆ ಅದನ್ನ ಮಾತ್ರ ಟ್ರೇಡ್ ಮಾಡಿ. ತುಂಬಾ ವಾಲ್ಯೂಮ್ ಟ್ರೇಡ್ ಆಗ್ತಿರುವ ಸ್ಟಾಕ್, ಅದೇ ರೀತಿ ಸರ್ಕಿಟ್ ಫಿಲ್ಟರ್ನ ರೇಂಜ್ 20% ಇರುವ ಸ್ಟಾಕ್ ಅನ್ನ ಟ್ರೇಡ್ ಮಾಡಿ ಅಂತ ಹೇಳ್ಬೋದು. ಅದೇ ರೀತಿ ಯಾವುದೊಂದು ಸ್ಟಾಕ್ನ ಸರ್ಕಿಟ್ ಫಿಲ್ಟರ್ ರೇಂಜ್ ತುಂಬಾ ಚಿಕ್ಕದಿದೆ, 5% ಇದೆ, 10% ಇದೆ, ಅದೇ ರೀತಿ ಆ ಸ್ಟಾಕ್ ತುಂಬಾ ವಾಲಟೈಲ್ ಆಗಿ ಇರುತ್ತೆ ಅಂತ ಹೇಳಿದ್ರೆ ಅಲ್ಲಿ ನೀವು
ಇಂಟ್ರಾಡೇಲಿ ಶಾರ್ಟ್ ಸೆಲ್ಲಿಂಗ್ ಅನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಇನ್ ಕೇಸ್ ಅಲ್ಲಿ ಸರ್ಕ್ಯೂಟ್ ಫಿಲ್ಟರ್ ಹಿಟ್ ಆದ್ರೆ ನೀವು ಈ ಶಾರ್ಟ್ ಡೆಲಿವರಿಗೆ ಒಳಗಾಗುವಂತ ಸಾಧ್ಯತೆ ಇದೆ. ಅದೇ ರೀತಿ ಇಂಟ್ರಾಡೇಲಿ ಶಾರ್ಟ್ ಸೆಲ್ಲಿಂಗ್ ಅನ್ನು ಮಾಡ್ತಾ ಇದ್ದೀರಿ ಅಂತಾದ್ರೆ ಕಂಪಲ್ಸರಿಯಾಗಿ ಸಿಸ್ಟಮ್ ಅಲ್ಲಿ ಸ್ಟಾಪ್ ಲಾಸ್ ಅನ್ನ ಹಾಕಿಡ್ಬೇಕಾಗುತ್ತೆ. ನೀವು ಸ್ಟಾಪ್ ಲಾಸ್ ಅನ್ನು ಸಿಸ್ಟಮ್ ಅಲ್ಲಿ ಹಾಕಿದ್ರೆ ಇನ್ ಕೇಸ್ ಸ್ಟಾಕ್ ಅಪ್ಸೈಡ್ ಮೂವ್ ಆದಾಗ ನಿಮ್ಮ ಸ್ಟಾಪ್ ಲಾಸ್ ಹಿಟ್ ಆಗುವಂಥ ಚಾನ್ಸಸ್ ಇರುತ್ತೆ. ನೀವು ಸ್ಟಾಪ್ ಲಾಸ್ ಅನ್ನೇ ಹಾಕಿಲ್ಲದಿದ್ರೆ ಸ್ಟಾಕ್ ಅಪ್ಸೈಡಲ್ಲಿ ಮೂವ್ ಆಗಿ ಸರ್ಕ್ಯೂಟ್ ಹಿಟ್ ಆಗುತ್ತೆ, ಆನಂತರ ನಿಮಗೆ ಸೆಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗೆ ಈ ಇಂಪಾರ್ಟೆನ್ಸ್ ಆಫ್ ಸ್ಟಾಪ್ ಲಾಸ್ ಬಗ್ಗೆ, ಸ್ಟಾಪ್ ಲಾಸ್ ಬಳಸದಿದ್ದರೆ ಏನಾಗುತ್ತೆ ಅಂತ ಒಂದು ರಿಯಲ್ ಎಕ್ಸಾಂಪಲನ್ನು ಕೊಟ್ಟು ಒಂದು ವೀಡಿಯೋವನ್ನು ಮಾಡಿದ್ದೀನಿ. ಇದೇ ಈ ಶಾರ್ಟ್ ಡೆಲಿವರಿ ಎಕ್ಸಾಂಪಲನ್ನು ಕೊಟ್ಟು ಒಂದು ವೀಡಿಯೋವನ್ನು ಮಾಡಿದ್ದೀನಿ, ಅದನ್ನು ನೋಡಿದರೆ ನೀವು ನೋಡ್ಕೊಳ್ಳಿ. ನೀವು ಇಂಟ್ರಾಡೇಗೆ ಶಾರ್ಟ್ ಸೆಲ್ಲಿಂಗನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ತುಂಬ ಲಿಕ್ವಿಡ್ ಇರುವ ಶೇರ್ಸನ್ನು ಮಾಡಿ. ಯಾವಾಗಲೂ ಅಪ್ಪರ್ ಸರ್ಕ್ಯೂಟ್ ಅಥವಾ ಲೋವರ್ ಸರ್ಕ್ಯೂಟ್ ಹಿಟ್ಟಾಗುವಂಥ ಶೇರ್ಸನ್ನು ಇಂಟ್ರಾಡೇಯಲ್ಲಿ ಟ್ರೇಡ್ ಮಾಡಬೇಡಿ. ಅದೇ ರೀತಿ ಇಂಟ್ರಾಡೇಯಲ್ಲಿ ನೀವು ಟ್ರೇಡನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಸಿಸ್ಟಮಲ್ಲಿ ಸ್ಟಾಪ್ ಲಾಸನ್ನು ಯೂಸ್ ಮಾಡೋದು ಬೆಟರ್ ಆಗುತ್ತೆ. ನೆಕ್ಸ್ಟ್, ನೀವು ಶೇರ್ಸನ್ನು ಬೈ ಮಾಡಿರ್ತೀರಿ, ನಿಮಗೆ ಏನಾದರೂ ಶಾರ್ಟ್ ಡೆಲಿವರಿಯ ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನು ಕೇಳೋದಾದರೆ ಇನ್ ಕೇಸ್ ನೀವು BTST ಮಾಡಿದರೆ ನಿಮಗೆ ಇಲ್ಲಿ ಶಾರ್ಟ್ ಡೆಲಿವರಿಯ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆ ಇದೆ. ಸೊ ನಾನು ಆಗಲೇ ಕೊಟ್ಟ ಎಕ್ಸಾಂಪಲನ್ನು ನೋಡೋದಾದರೆ, ಸೊ ನೀವು 100 ಶೇರನ್ನು ಬೈ ಮಾಡಿದಿರಿ, ನಾನು 100 ಶೇರನ್ನು ಸೆಲ್ ಮಾಡ್ತೀನಿ, ಬಟ್ ನಾನು 100 ಶೇರನ್ನು ಎಕ್ಸ್ಚೇಂಜ್ಗೆ ಪ್ರೊವೈಡ್ ಮಾಡಲಿಕ್ಕೆ ಫೇಲ್ ಆಗ್ತೀನಿ. ಸೊ ನಿಮ್ಮ ಇಂಟೆನ್ಷನ್ ಶಾರ್ಟ್ ಟರ್ಮ್ಗೆ ಅಥವಾ ಲಾಂಗ್ ಟರ್ಮ್ಗೆ ಇದ್ರೆ ಪರವಾಗಿಲ್ಲ, ಯಾಕಂತೇಳಿದ್ರೆ T+3 ಅಲ್ಲಿ ನಿಮಗೆ ಶೇರ್ಸ್ ಕ್ರೆಡಿಟ್ ಆಗುತ್ತೆ. ಒಂದು ದಿನ ಲೇಟ್ ಆದರೂ ನಿಮಗೆ ಶೇರ್ಸ್ ಕ್ರೆಡಿಟ್ ಆಗುತ್ತೆ. ಇನ್ ಕೇಸ್ ನೀವು ಇವತ್ತು ಪರ್ಚೇಸ್ ಮಾಡ್ತೀರಿ ಬಟ್ ನಾಳೆನೇ ಆ ಶೇರನ್ನು ಸೆಲ್ ಮಾಡ್ತೀರಿ ಅಂತೇಳಿದ್ರೆ ಆಗ ನಿಮಗೆ ಇಶ್ಯೂ ಆಗ್ಬೋದು. ನಾನು 100 ಶೇರನ್ನು ಕೊಡಲಿಕ್ಕೆ ಫೇಲ್ ಆಗ್ತೀನಿ, ಬಟ್ ನೀವೇನು ಮಾಡ್ತೀರಿ, 100 ಶೇರನ್ನು ಇವತ್ತು ಬೈ ಮಾಡಿದ್ದೀರಿ ಅಂತ ನಾಳೆ ಏನು ಮಾಡ್ತೀರಿ, ಫಾರ್ ಎಕ್ಸಾಂಪಲ್ ನೀವು 100 ಶೇರನ್ನು ಮಂಡೇ ಬೈ ಮಾಡ್ತೀರಿ, ಟ್ಯೂಸ್ಡೇನೇ ಆ 100 ಶೇರನ್ನು ಸೆಲ್ ಮಾಡ್ತೀರಿ ಅಂತ ಇಟ್ಕೊಳ್ಳಿ, ಆಗ ನಿಮಗೆ ಪ್ರಾಬ್ಲಮ್ ಆಗ್ಬೋದು. ಆ್ಯಸ್ ಅ ಬೈಯರ್ ಆಗ ನಿಮ್ಗೆ ಅಲ್ಲಿ ಪ್ರಾಬ್ಲಮ್ ಆಗ್ಬೋದು. ಯಾಕೆಂತ ಕೇಳಿದ್ರೆ ನೀವು 100 ಶೇರನ್ನು ಮಂಗಳವಾರ ಸೆಲ್ ಮಾಡಿದಾಗ ಏನಾಗುತ್ತೆ, ಸೊ ನಿಮ್ಮ ಇಂಟೆನ್ಷನ್ ಇದ್ದದ್ದು ಬುಧವಾರ ನಿಮ್ಮ ಅಕೌಂಟಿಗೆ ಶೇರ್ಸ್ ಬರುತ್ತೆ, ನೆಕ್ಸ್ಟ್ ಅಲ್ಲಿಂದ ಡೆಬಿಟ್ ಆಗುತ್ತೆ ಅಂತ, ಬಟ್ ನಿಮ್ಮ ಅಕೌಂಟಿಗೆ ಶೇರ್ಸ್ ಬರೋದು ಡಿಲೇ ಆಗುತ್ತೆ. ಯಾಕಂತ ಹೇಳಿದ್ರೆ ನಾನಿಲ್ಲಿ ಶಾರ್ಟ್ ಡೆಲಿವರಿಯನ್ನು ಮಾಡಿದ್ದೀನಿ, ಆ ರೀಸನಿಂದ ನಿಮ್ಮ ಅಕೌಂಟ್ಗೆ ಶೇರ್ಸ್ ಬರೋದು ಡಿಲೇ ಆಗುತ್ತೆ. ಹಾಗಾಗಿ ನೀವು ಕೂಡ ಶಾರ್ಟ್ ಡೆಲಿವರಿಗೆ ಒಳಗಾಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ನೀವು ಮಂಗಳವಾರ ಶೇರ್ಸ್ ಅನ್ನ ಸೇಲ್ ಮಾಡಿರ್ತೀರಿ, ಬಟ್ ನಿಮ್ಮ ಡಿಮ್ಯಾಟ್ ಅಕೌಂಟ್ಗೆ ಶೇರ್ಸ್ ಬಂದಿರೋದಿಲ್ಲ. ಆ ಕಾರಣದಿಂದ ನೀವು ಕೂಡ ಶಾರ್ಟ್ ಡೆಲಿವರಿಗೆ ಒಳಗಾಗುವಂತ ಸಾಧ್ಯತೆ ಇದೆ. ಬಟ್ ನೀವು ಲಾಂಗ್ ಟರ್ಮ್ ಅಥವಾ ಶಾರ್ಟ್ ಟರ್ಮ್ಗೆ ಬೈ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಪ್ರಾಬ್ಲಮ್ ಆಗೋದಿಲ್ಲ. ಇನ್ ಕೇಸ್ ನೀವು BTST ಮಾಡಿದ್ರೆ ಆಗ ಇನ್ ಕೇಸ್ ನಿಮಗೆ ಸೆಲ್ ಮಾಡಿದವನು ಶಾರ್ಟ್ ಡೆಲಿವರಿ ಮಾಡಿದ್ರೆ ಈ ರೀತಿ ಪ್ರಾಬ್ಲಮ್ ಆಗುವಂತ ಸಾಧ್ಯತೆ ಇದೆ. ನಾರ್ಮಲ್ ಕೇಸಲ್ಲಿ ಆಗೋದಿಲ್ಲ. ಇನ್ ಕೇಸ್ ನೀವು ತುಂಬಾ ಇಲ್ಲಿಕ್ವಿಡ್ ಇರೋ ಸ್ಟಾಕ್ ಅನ್ನ ಬೈ ಮಾಡಿರ್ತೀರಿ, ಅಲ್ಲಿ ಏನಾದರೂ ಶಾರ್ಟ್ ಡೆಲಿವರಿ ಆಯಿತು ಅಂತ ಹೇಳಿದ್ರೆ ಆಗ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಇನ್ ಕೇಸ್ ನೀವು ಯಾವುದೊಂದು ಇಲ್ಲಿಕ್ವಿಡ್ ಸ್ಟಾಕ್ ಅನ್ನು ಬೈ ಮಾಡಿರ್ತೀರಿ ಅಥವಾ ಯಾವುದೊಂದು ಪೆನಿ ಸ್ಟಾಕ್ ಅನ್ನು ಬೈ ಮಾಡಿರ್ತೀರಿ ಇವತ್ತು, ನೆಕ್ಸ್ಟ್ ಡೇ ಅದನ್ನು ಸೆಲ್ ಮಾಡಿರ್ತೀರಿ ಅಂತ ಹೇಳಿದ್ರೆ ಇನ್ ಕೇಸ್ ನಿಮಗೆ ಸೇಲ್ ಮಾಡಿದವನು ಶಾರ್ಟ್ ಡೆಲಿವರಿನ ಮಾಡಿದರೆ ಅಥವಾ ನಿಮಗೆ ಸೇಲ್ ಮಾಡಿರುವಂಥವನು ಶೇರ್ಸನ್ನು ಡೆಲಿವರಿ ಕೊಡಲಿಕ್ಕೆ ಫೇಲ್ ಆದರೆ ಅಲ್ಲಿ ಮಾತ್ರ ಆ್ಯಸ್ ಅ ಬೈಯರ್ ನಿಮಗೆ ಶಾರ್ಟ್ ಡೆಲಿವರಿ ಆಗುವಂಥ ಸಾಧ್ಯತೆ ಇದೆ. ನೀವು BTST ಮಾಡಿದರೆ ಮಾತ್ರ. ನೀವು ಶಾರ್ಟ್ ಟರ್ಮ್ ಅಥವಾ ಲಾಂಗ್ ಟರ್ಮ್ ಮಾಡಿದ್ರಿ ಅಂತ ಹೇಳಿದ್ರೆ ಈ ಇಶ್ಯೂ ಬರೋದಿಲ್ಲ. ನಾರ್ಮಲಿ ಈ ಇಶ್ಯೂ ಬರುವಂಥದ್ದು ಇಂಟ್ರಾಡೇ ಶಾರ್ಟ್ ಸೆಲ್ಲರ್ಗೆ ಮಾತ್ರ. ನೆಕ್ಸ್ಟ್, ಒಂದಷ್ಟು ಶೇರ್ಗಳಲ್ಲಿ ಟ್ರೇಡ್ ಟು ಟ್ರೇಡ್ ಸೆಗ್ಮೆಂಟ್ ಅಂತ ಇದೆ, T ಸೆಗ್ಮೆಂಟ್ ಅಂತ ಕರಿಬೋದು. ಎಕ್ಸ್ಚೇಂಜ್ ಒಂದಷ್ಟು ಶೇರ್ಗಳನ್ನು ಈ ಸೆಗ್ಮೆಂಟ್ಗೆ ಟ್ರಾನ್ಸ್ಫರ್ ಮಾಡಿರುತ್ತೆ. ಕೆಲವೊಂದು ಸ್ಟಾಕ್ಗಳಲ್ಲಿ ಎಕ್ಸ್ಟ್ರೀಮ್ ಮೂವ್ ಆಗುತ್ತೆ ಅಥವಾ ವಾಲಟೈಲ್ ಮೂವ್ ಆಗ್ತಾ ಇರುತ್ತೆ, ಹಾಗೆ ಒಂದಷ್ಟು ಅಪ್ಪರ್ ಸರ್ಕ್ಯೂಟ್ ಅಥವಾ ಲೋವರ್ ಸರ್ಕ್ಯೂಟ್ ಹಿಟ್ ಆಗ್ತಾ ಇರುತ್ತೆ. ಈ ರೀತಿಯ ಸ್ಟಾಕ್ಗಳನ್ನು ಎಕ್ಸ್ಚೇಂಜ್ T ಸೆಗ್ಮೆಂಟ್ಗೆ ಟ್ರಾನ್ಸ್ಫರ್ ಮಾಡಿರುತ್ತೆ. ಸೊ ಈ ರೀತಿ ಸ್ಟಾಕ್ಗಳನ್ನು ನೀವು ಬೈ ಮಾಡಿದಾಗ ಏನಾಗುತ್ತೆ, ಇದನ್ನು ಕಂಪಲ್ಸರಿಯಾಗಿ ನೀವು ಡಿಮ್ಯಾಟ್ ಅಕೌಂಟ್ಗೆ ಬಂದ ನಂತರವೇ ನೀವು ಸೇಲ್ ಮಾಡಲಿಕ್ಕೆ ಆಗುತ್ತೆ. ಅದಕ್ಕಿಂತ ಮುಂಚೆ ಸೇಲ್ ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ನೀವು ಇಂಟ್ರಾಡೇ ಅಥವಾ BTST ಟ್ರೇಡನ್ನು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಈ ರೀತಿ ನಿಮಗೆ ಈ ಸ್ಟಾಕ್ಗಳಲ್ಲಿ ನೋಟಿಫೈ ಆದರೆ ಪ್ರಾಬ್ಲಮ್ ಇರೋದಿಲ್ಲ, ಯಾಕಂದರೆ ನಿಮಗೆ ಅಲ್ಲಿ ಇಂಟ್ರಾಡೇ ಟ್ರೇಡೇ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈ ರೀತಿಯ ಶೇರ್ಗಳಲ್ಲಿ ಪ್ರಾಬ್ಲಮ್ ಆಗೋದಿಲ್ಲ, ನಿಮಗೆ ಶಾರ್ಟ್ ಸೆಲ್ಲಿಂಗ್ ಮಾಡಲಿಕ್ಕೆ ಆಗೋದಿಲ್ಲ. ನೀವು ಬೈ ಮಾಡಿದ್ರು ಡಿಮ್ಯಾಟ್ ಅಕೌಂಟ್ಗೆ ಆ ಶೇರ್ ಬಂದ ನಂತರವೇ ನೀವು ಅದನ್ನು ಸೇಲ್ ಮಾಡಲಿಕ್ಕೆ ಆಗೋದು. ಸೊ ಈ ರೀತಿಯ ಸ್ಟಾಕ್ಗಳಲ್ಲಿ ನೀವು ಬೈ ಮಾಡ್ಲಿಕ್ಕೆ ಹೋದಾಗ ಈ ರೀತಿ ನೋಟಿಫಿಕೇಶನ್ ಬರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನೀವು ಝೀರೋದಲ್ಲಿ ಯೂಸ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಈ ರೀತಿಯ T2T ಸೆಗ್ಮೆಂಟನ್ನು ನೀವು ಟ್ರೇಡ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಿ, ಶಾರ್ಟ್ ಸೆಲ್ಲಿಂಗ್ ಅಥವಾ ಬೈ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಿ ಅಂತ ಹೇಳಿದ್ರೆ, ಇಂಟ್ರಾಡೇಗೆ ಬೈ ಮಾಡ್ತೀರಿ ಅಂತ ಹೇಳಿದ್ರೆ ಇಲ್ಲಿ ಈ ರೀತಿಯ ಮೆಸೇಜ್ ಬರುತ್ತೆ, ಇದು T2T ಸೆಗ್ಮೆಂಟಲ್ಲಿ ಇರುವ ಸ್ಟಾಕ್, ಇದರಲ್ಲಿ ನೀವು ಇಂಟ್ರಾಡೇಗೆ ಬೈ ಮಾಡಲಿಕ್ಕೆ ಬರೋದಿಲ್ಲ, ನಿಮ್ಮ ಡಿಮ್ಯಾಟ್ ಅಕೌಂಟ್ಗೆ ಬಂದ ನಂತರ ನೀವು ಇಲ್ಲಿ ಸೆಲ್ ಮಾಡಬೇಕು ಅಂತ. ಇದನ್ನು ಹೊರತುಪಡಿಸಿ ಕೆಲವು ಶೇರ್ಗಳಲ್ಲಿ ಒಂದಷ್ಟು ಮೂವ್ಮೆಂಟ್ ಆಗುತ್ತೆ, ಅದನ್ನು ನೀವು ಟ್ರೇಡ್ ಮಾಡ್ತಾ ಇದ್ರಿ, ನೀವು ಶಾರ್ಟ್ ಸೆಲ್ ಮಾಡ್ತೀರಿ, ಅಥವಾ ನೀವು ಶಾರ್ಟ್ ಸೆಲ್ ಮಾಡಿದ ನಂತರ ಏನೋ ಒಂದು ನ್ಯೂಸ್ ಬರುತ್ತೆ, ಆ ನ್ಯೂಸ್ನ ಕಾರಣದಿಂದಾಗಿ ಶಾರ್ಪ್ ಅಪ್ಪನ್ನು ಕೊಟ್ಟು ಅಪ್ಪರ್ ಸರ್ಕ್ಯೂಟ್ ಹಿಟ್ ಆಗುತ್ತೆ ಅಂತೇಳಿ ಆಗ ಮಾತ್ರ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಬಟ್ ಅದಕ್ಕೆ ನೀವು ಒಂದು ಲಿಕ್ವಿಡ್ ಇರೋ ಸ್ಟಾಕನ್ನು ಟ್ರೇಡ್ ಮಾಡಿ, ಅದೇ ರೀತಿ ನೆಕ್ಸ್ಟ್ ನಿಮ್ಮ ಸಿಸ್ಟಮಲ್ಲಿ ಸ್ಟಾಪ್ ಲಾಸ್ ಅನ್ನು ಯೂಸ್ ಮಾಡಿಕೊಂಡ್ರೆ ಈ ರೀತಿಯ ಪ್ರಾಬ್ಲಮ್ನ ನೀವು ಫೇಸ್ ಮಾಡೋದಿಲ್ಲ. ಸೊ ಇದಿಷ್ಟು ಶಾರ್ಟ್ ಡೆಲಿವರಿ ಆಫ್ ಶೇರ್ಸ್ ಬಗ್ಗೆ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸ್ ಅನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.